ಇನ್ನು ಕಾಂಗ್ರೆಸ್ನಲ್ಲಿ ಊಟದ ಆಟ ಬಹಳ ಜೋರಾಗಿ ನಡೀತಾ ಇದೆ. ಅದು ಕೂಡ ಅಧಿವೇಶನ ನಡೀತಾ ಇದ್ದಂತ ಸಂದರ್ಭದಲ್ಲಿ ಮೊನ್ನೆಯಿಂದ ಎಷ್ಟು ಡಿನ್ನರ್ ಪಾಲಿಟಿಕ್ಸ್ ಆಗಿದೆ ಅನ್ನೋಂಥದ್ದನ್ನ ನೀವು ಕೂಡ ನೋಡ್ತಾ ಇದ್ದೀರಿ. ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಇದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ಕುತೂಹಲ ಯಾಕೆ ಅಂತ ಅಂದ್ರೆ, ಮುಖ್ಯಮಂತ್ರಿಗಳನ್ನು ಕೂಡ ಕರೆಯಲಾಗಿದೆ. ಮುಖ್ಯಮಂತ್ರಿ ಸೇರಿ 5 ಮಂದಿ ಡಿನ್ನರ್ನಲ್ಲಿ ಭಾಗಿಯಾಗ್ತಾರೆ. ಡಿನ್ನರ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಯಾರ್ಯಾರು? ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪನವರು, KN ರಾಜಣ್ಣ ಇವ್ರುಗಳು ಬರ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಎಲ್ಲ ಈ ದಲಿತ ಮುಖಂಡರುಗಳು ಇವತ್ತಿನ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಬಹುದು. ಸೊ ಆಮೇಲೆ ನಾನು ಮೊದಲೇ ಹೇಳಿದಾಗೆ ಮೊನ್ನೆಯಿಂದನೂ ಕೂಡ ಬಹಳ ಡಿನ್ನರ್ ಮೇಲೆ ಡಿನ್ನರ್ ನಡೀತಾ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಿವಾಸದಲ್ಲಿ ಆಯೋಜಿಸಿರುವಂಥ ಈ ಡಿನ್ನರ್ ಮೀಟಿಂಗ್ನಲ್ಲಿ ಖುದ್ದು ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ನ ಕುರ್ಚಿ ಆಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಇಲ್ಲಿ ಚರ್ಚೆ ಆಗೇ ಆಗುತ್ತೆ. ಮೇನ್ ಅಜೆಂಡಾ ಕೂಡ ಅದೇ ಇದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಏನು ವಿಚಾರಗಳು ಚರ್ಚೆಗೆ ಬರಬಹುದು, ಏನು ತಂತ್ರಗಾರಿಕೆಗಳು ನಡಿಬಹುದು, ಇದು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥ ಸಂಗತಿ. ಒಂದ್ ಕಡೆ ಮುಖ್ಯಮಂತ್ರಿಗಳು ಮೊನ್ನೆ ವಿಧಾನಸಭೆಯಲ್ಲಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತಿರ್ಗಾ ಮುರ್ಗಾ ಬಿಜೆಪಿ ಅವ್ರು ಕೇಳಿದಂಥ ಕೆಲ ಪ್ರಶ್ನೆಗಳಿತ್ತಲ್ಲ, ಹೌದಪ್ಪ ನಾನೇ ಮುಂದುವರಿತೀನಿ ಮುಖ್ಯಮಂತ್ರಿಯಾಗಿ ಅನ್ನೋ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ. ಹೈಕಮಾಂಡ್ ಒಪ್ಪೋವರೆಗೂ ಅಂತಲೂ ಹೇಳಿದ್ರು ಕೂಡ, ಹೈಕಮಾಂಡ್ ಎಲ್ಲಿ ತನಕ ತೀರ್ಮಾನ ಮಾಡುತ್ತೆ ಅಲ್ಲಿ ತನಕ ಅಂತ ಮೊದಲಿಗೆ ಹೇಳಿದ್ರು ಕೂಡ, ಆ ನಂತರದಲ್ಲಿ ಹೇಳಿದ್ದಾರೆ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು. ಅದರ ನಡುವೆನೇ ಈಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೀತಾ ಇರುವಂತ ಈ ಡಿನ್ನರ್ ಮೀಟಿಂಗ್ ಇದು ಸಹಜವಾಗಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆಮೇಲೆ ನಿನ್ನೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೆಲ ನಾಯಕರುಗಳನ್ನ ಡಿನ್ನರ್ಗೆ ಆಹ್ವಾನಿಸಿದ್ದರು ಅನ್ನುವಂಥದ್ದೆಲ್ಲ ಇದೆಯಲ್ಲ. ಸೊ ಇದು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಏನು ತಂತ್ರಗಾರಿಕೆ ನಡೀತಾ ಇದೆ ಅನ್ನುವಂಥ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.